ಯಾವುದೇ ಪ್ರಾಚೀನ ದೇವಾಲಯಕ್ಕೆ ಭೇಟಿ ನೀಡಿದರೆ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ಅಥವಾ ಗೋಪುರಗಳ ಶಿಲ್ಪಗಳಲ್ಲಿ ವಿಚಿತ್ರವಾದ ರಾಕ್ಷಸ ಮುಖವೊಂದು ಕಾಣುತ್ತದೆ. ಬಾಯಾರಿಸಿದ ನಾಲಿಗೆ, ಕೋರೆದಾಡೆ, ಭಯಾನಕ ಕಣ್ಣುಗಳುಳ್ಳ ಈ ಮುಖವನ್ನು ನಮ್ಮ ಸಂಸ್ಕೃತಿಯಲ್ಲಿ ಕೀರ್ತಿಮುಖ ಎಂದು ಕರೆಯುತ್ತಾರೆ. ಇದು ಕೇವಲ ಅಲಂಕಾರವಲ್ಲ, ಅದರ ಹಿಂದೆ ಗಾಢವಾದ ಪೌರಾಣಿಕ ಕಥೆಯೂ ಹಾಗೂ ಮಹತ್ವದ ಜೀವನ ಪಾಠವೂ ಅಡಗಿದೆ. ಶಿವಪುರಾಣದಲ್ಲಿ ಬರುವ ಅಸುರರಾಜ ಜಲಂಧರನ ಕಥೆಯೊಂದಿಗೆ ಕೀರ್ತಿಮುಖದ ಉದ್ಭವ ಸಂಬಂಧಿಸಿದೆ. ಜಲಂಧರನ ಆದೇಶದಂತೆ ರಾಹು ಶಿವನ ತಲೆಯ ಮೇಲಿರುವ ಚಂದ್ರನನ್ನು ತರಲು ಕೈಲಾಸಕ್ಕೆ ಹೋಗುತ್ತಾನೆ. ಆ ವೇಳೆ ಶಿವನ ಧ್ಯಾನಕ್ಕೆ ಭಂಗವಾಗುತ್ತದೆ. ಕ್ರೋಧಗೊಂಡ ಪರಮಶಿವನು ತನ್ನ ಮೂರನೇ ಕಣ್ಣಿನಿಂದ ಅಗ್ನಿಜ್ವಾಲೆಯನ್ನು ಸೃಷ್ಟಿಸುತ್ತಾನೆ. ಆ ಅಗ್ನಿಯಿಂದ ಸಿಂಹಮುಖಿ ಎಂಬ ಭಯಾನಕ ರಾಕ್ಷಸ ಹುಟ್ಟುತ್ತಾನೆ. ಶಿವನ ಆಜ್ಞೆಯಂತೆ ರಾಹುವನ್ನು ನುಂಗಲು ಸಿದ್ಧನಾದ ಸಿಂಹಮುಖಿಯನ್ನು ರಾಹುವಿನ ಕ್ಷಮಾಯಾಚನೆಯಿಂದ ಶಿವ ತಡೆಯುತ್ತಾನೆ. ಆದರೆ ಹಸಿವಿನಿಂದ ಕುದಿದ ಸಿಂಹಮುಖಿಗೆ ಶಿವ, ನಿನ್ನನ್ನೇ ನೀನು ತಿಂದು ಹಸಿವು ನೀಗಿಸಿಕೋ ಎಂದು ಆದೇಶಿಸುತ್ತಾನೆ. ಸಿಂಹಮುಖಿ ತನ್ನದೇ ದೇಹವನ್ನು ತಿನ್ನುತ್ತಾ ಕೊನೆಗೆ ಮುಖ ಮಾತ್ರ ಉಳಿಸಿಕೊಳ್ಳುತ್ತಾನೆ. ಆಗ ಶಿವ ಆ ಮುಖಕ್ಕೆ ಕೀರ್ತಿಮುಖ ಎಂಬ ಬಿರುದು ನೀಡಿ ದೇವಾಲಯಗಳಲ್ಲಿ ವಿರಾಜಿಸಲೆಂದು ಆಶೀರ್ವದಿಸುತ್ತಾನೆ. ಕೀರ್ತಿಮುಖದ ಸಂದೇಶ ಸ್ಪಷ್ಟ: ಆತ್ಮೋನ್ನತಿಗಾಗಿ ಮನುಷ್ಯನು ತನ್ನೊಳಗಿನ ಅಹಂಕಾರವನ್ನು ತ್ಯಜಿಸಬೇಕು. ಗುಪ್ತವ ಕಾಲದಿಂದ ಹಿಡಿದು ಚಾಲುಕ್ಯರ ವಾಸ್ತುಶಿಲ್ಪದವರೆಗೂ ಬೌದ್ಧ ಶೈಲಿಯಲ್ಲೂ ಈ ಕೀರ್ತಿಮುಖ ಬಳಕೆಯಾಗಿದೆ. ಇದು ನಮಗೆ ವಿನಯ, ತ್ಯಾಗ ಮತ್ತು ಆತ್ಮಶುದ್ಧಿಯ ಮಹತ್ವವನ್ನು ಸ್ಮರಿಸುತ್ತದೆ.